ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ, ಇವತ್ತು ಬೆಳಗ್ಗೆ ಹೊತ್ತೇ ಖಾಲಿ ಸಿಲಿಂಡರ್ನ ತಗೊಂಡು ಹೋಗಿ ಏಜೆನ್ಸಿ ಮುಂದೆ ಭರ್ತಿ ಸಿಲಿಂಡರ್ನ ತೆಗೆದುಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಇಂಥ ಒಂದು ದೃಶ್ಯ ಕಂಡು ಬಂತು. ಎಲ್ಲಿ? ಈ ರಿಪೋರ್ಟ್ ನೋಡಿ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದರೆ, ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ಜನರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನಂದ್ರು ಸರ್? 4 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಇವಾಗ ಬಂದಮೇಲೆ ವೆಯ್ಟ್ ಮಾಡಿ ತೊಗೊಳ್ಬೇಕು. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಬೇಕಾಗುತ್ತೆ. ಇವಾಗ ಇಲ್ಲ ಅಂದರೆ ಬೇರೆ ಪ್ಯಾರಲಲ್ ಆಪ್ಷನ್ಸ್ ಇಮಿಡಿಯೇಟಾಗಿ ಎಲ್ಲಿಂದ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅವರು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಈಸಿ ಇರುತ್ತೆ. ಒಂದು ಸತಿ ಬುಕ್ಕಿಂಗ್ ಆಗಿದ ತಕ್ಷಣ ಅವ್ರಿಗೆ ನೋಟಿಫಿಕೇಷನ್ ಬರುತ್ತೆ. ಬಂದ ತಕ್ಷಣ ಅಟ್ಲೀಸ್ಟ್ ಇವರು ಕಸ್ಟಮರ್ಗಳಿಗೆ ಇನ್ಫಾರ್ಮ್ ಮಾಡಿ ಇಂತಿಷ್ಟು ಟೈಮಿಗೆ ಬನ್ನಿ ಅಥವಾ ಇಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಲ್ಲೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕಸ್ಟಮರು ಪ್ಯಾನಿಕ್ ಆಗಲ್ಲ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ವೇ ಅಂತ ನಾನು ಅಂದ್ಕೊತೀನಿ. ಈಗ ನೀವು ಕ್ಯೂ ನಿಂತಿದ್ದೀರಿ, ನೀವು ಕಾಲ್ ಮಾಡಿದ್ರು ಅವ್ರಿಗೆ ಬರೋ ಮುಂಚೆ, ಅವಾಗ ಏನಾದರೂ ಆ ಹೆಲ್ಪ್ಲೈನ್ ನಂಬರ್ ವರ್ಕ್ ಆಗ್ತಿದೆ ಸರ್? ಅದು ಹೆಲ್ಪ್ಲೈನ್ ನಂಬರ್ ಏನು ವರ್ಕ್ ಆಗಲ್ಲ ಸರ್. ನಿಮಗೆ ಗೊತ್ತಿದೆ, ಇಲ್ಲಿ ಯಾವುದು ಕಮ್ಯುನಿಕೇಷನ್ ಏನು ಪ್ರಾಪರಾಗಿರಲ್ಲ, ಅಪ್ಡೇಟ್ಸ್ ಏನಿರಲ್ಲ. ಇಲ್ಲಿ ಏನಾದ್ರು ಬೇಕು ಅಂದರೆ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕಾದು ನಾವು ನಿಂತ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗಬೇಕು ಸರ್. ಈಗ ಯುದ್ಧದಿಂದ ಇಲ್ಲಿ ಈಗ ಯುಗಾದಿಗೂ ಯುದ್ಧ ಎಫೆಕ್ಟ್ ಆಗ್ತಿದೆಯಾ ಹೆಂಗೆ ಸರ್ ಗ್ಯಾಸಿಂದ? ಆಬ್ವಿಯಸ್ಲಿ ಹಾಗೇ ಆಗುತ್ತೆ. ಈಗ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಏನು ಅಂದರೆ ಅಟ್ಲೀಸ್ಟು ಪ್ರಾಪರ್ ಸರ್ವಿಸ್ ಕೊಡಲಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಬೆಳಗ್ಗೆ ಒಂದು 7:30 ಬಂದಿದ್ದೀವಿ. ಬಟ್ ಇಲ್ಲಿ ಇಂಟಿಮೇಷನ್ ಸರಿಯಾಗಿ ಕೊಡೋದಿಲ್ಲ ಅವರು. ನಾವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಬುಕ್ ಮಾಡ್ಕೊಂಡು ನಮ್ಗೆ ಮೆಸೇಜ್ ಬಂದಿದೆ. ಆ ಮೆಸೇಜನ್ನು ತೋರಿಸಿ ಕೇಳಿದ್ರು ಸಹ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಂತಾರೆ ಸರ್ ಕೇಳಿದಾಗ ಅವರು? 10 ಡೇಸ್ ಆಗಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್ವರ್ ಡೌನ್ ಅಂತಾರೆ, ಸರ್ವರ್ ಬಂದಿಲ್ಲ ಅಂತಾರೆ, ಸಿಲಿಂಡರ್ಸ್ ಬಂದಿಲ್ಲ, ಇನ್ನೂ ಸ್ಟಾಕು ಬಂದ ಮೇಲೆ ಕೊಡ್ತೀವಿ ಅಂತಾರೆ, ನಿಮ್ಮದು ಆಗಿದೆ ಕೊಟ್ಟು ಕಳಿಸ್ತೀವಿ ಅಂತಾರೆ. ಯಾರೋ ಡೆಲಿವರಿ ಏಜೆಂಟ್ ಮೈಲಾರಪ್ಪ ಅಂತಿದ್ದಾರೆ, ಅವ್ರ ಕೈ ಕೊಟ್ಟು ಕಳಿಸ್ತೀವಿ ಅಂತಾರೆ. ಬಟ್ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿ ಒಂದು ಗೊತ್ತಾಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ, ಇವತ್ತು ಬೆಳಗ್ಗೆ ಹೊತ್ತೇ ಖಾಲಿ ಸಿಲಿಂಡರ್ನ ತಗೊಂಡು ಹೋಗಿ ಏಜೆನ್ಸಿ ಮುಂದೆ ಭರ್ತಿ ಸಿಲಿಂಡರ್ನ ತೆಗೆದುಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಇಂಥ ಒಂದು ದೃಶ್ಯ ಕಂಡು ಬಂತು. ಎಲ್ಲಿ? ಈ ರಿಪೋರ್ಟ್ ನೋಡಿ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದರೆ, ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ಜನರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನಂದ್ರು ಸರ್? 4 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಇವಾಗ ಬಂದಮೇಲೆ ವೆಯ್ಟ್ ಮಾಡಿ ತೊಗೊಳ್ಬೇಕು. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಬೇಕಾಗುತ್ತೆ. ಇವಾಗ ಇಲ್ಲ ಅಂದರೆ ಬೇರೆ ಪ್ಯಾರಲಲ್ ಆಪ್ಷನ್ಸ್ ಇಮಿಡಿಯೇಟಾಗಿ ಎಲ್ಲಿಂದ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅವರು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಈಸಿ ಇರುತ್ತೆ. ಒಂದು ಸತಿ ಬುಕ್ಕಿಂಗ್ ಆಗಿದ ತಕ್ಷಣ ಅವ್ರಿಗೆ ನೋಟಿಫಿಕೇಷನ್ ಬರುತ್ತೆ. ಬಂದ ತಕ್ಷಣ ಅಟ್ಲೀಸ್ಟ್ ಇವರು ಕಸ್ಟಮರ್ಗಳಿಗೆ ಇನ್ಫಾರ್ಮ್ ಮಾಡಿ ಇಂತಿಷ್ಟು ಟೈಮಿಗೆ ಬನ್ನಿ ಅಥವಾ ಇಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಲ್ಲೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕಸ್ಟಮರು ಪ್ಯಾನಿಕ್ ಆಗಲ್ಲ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ವೇ ಅಂತ ನಾನು ಅಂದ್ಕೊತೀನಿ. ಈಗ ನೀವು ಕ್ಯೂ ನಿಂತಿದ್ದೀರಿ, ನೀವು ಕಾಲ್ ಮಾಡಿದ್ರು ಅವ್ರಿಗೆ ಬರೋ ಮುಂಚೆ, ಅವಾಗ ಏನಾದರೂ ಆ ಹೆಲ್ಪ್ಲೈನ್ ನಂಬರ್ ವರ್ಕ್ ಆಗ್ತಿದೆ ಸರ್? ಅದು ಹೆಲ್ಪ್ಲೈನ್ ನಂಬರ್ ಏನು ವರ್ಕ್ ಆಗಲ್ಲ ಸರ್. ನಿಮಗೆ ಗೊತ್ತಿದೆ, ಇಲ್ಲಿ ಯಾವುದು ಕಮ್ಯುನಿಕೇಷನ್ ಏನು ಪ್ರಾಪರಾಗಿರಲ್ಲ, ಅಪ್ಡೇಟ್ಸ್ ಏನಿರಲ್ಲ. ಇಲ್ಲಿ ಏನಾದ್ರು ಬೇಕು ಅಂದರೆ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕಾದು ನಾವು ನಿಂತ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗಬೇಕು ಸರ್. ಈಗ ಯುದ್ಧದಿಂದ ಇಲ್ಲಿ ಈಗ ಯುಗಾದಿಗೂ ಯುದ್ಧ ಎಫೆಕ್ಟ್ ಆಗ್ತಿದೆಯಾ ಹೆಂಗೆ ಸರ್ ಗ್ಯಾಸಿಂದ? ಆಬ್ವಿಯಸ್ಲಿ ಹಾಗೇ ಆಗುತ್ತೆ. ಈಗ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಏನು ಅಂದರೆ ಅಟ್ಲೀಸ್ಟು ಪ್ರಾಪರ್ ಸರ್ವಿಸ್ ಕೊಡಲಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಬೆಳಗ್ಗೆ ಒಂದು 7:30 ಬಂದಿದ್ದೀವಿ. ಬಟ್ ಇಲ್ಲಿ ಇಂಟಿಮೇಷನ್ ಸರಿಯಾಗಿ ಕೊಡೋದಿಲ್ಲ ಅವರು. ನಾವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಬುಕ್ ಮಾಡ್ಕೊಂಡು ನಮ್ಗೆ ಮೆಸೇಜ್ ಬಂದಿದೆ. ಆ ಮೆಸೇಜನ್ನು ತೋರಿಸಿ ಕೇಳಿದ್ರು ಸಹ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಂತಾರೆ ಸರ್ ಕೇಳಿದಾಗ ಅವರು? 10 ಡೇಸ್ ಆಗಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್ವರ್ ಡೌನ್ ಅಂತಾರೆ, ಸರ್ವರ್ ಬಂದಿಲ್ಲ ಅಂತಾರೆ, ಸಿಲಿಂಡರ್ಸ್ ಬಂದಿಲ್ಲ, ಇನ್ನೂ ಸ್ಟಾಕು ಬಂದ ಮೇಲೆ ಕೊಡ್ತೀವಿ ಅಂತಾರೆ, ನಿಮ್ಮದು ಆಗಿದೆ ಕೊಟ್ಟು ಕಳಿಸ್ತೀವಿ ಅಂತಾರೆ. ಯಾರೋ ಡೆಲಿವರಿ ಏಜೆಂಟ್ ಮೈಲಾರಪ್ಪ ಅಂತಿದ್ದಾರೆ, ಅವ್ರ ಕೈ ಕೊಟ್ಟು ಕಳಿಸ್ತೀವಿ ಅಂತಾರೆ.
ಬಟ್ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿ ಒಂದು ಗೊತ್ತಾಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಬೆಳಗ್ಗೆ ಹೊತ್ತೆ ಖಾಲಿ ಸಿಲಿಂಡರ್ನ ತಗೊಂಡೋಗಿ ಏಜೆನ್ಸಿ ಮುಂದೆ ಭರ್ತಿ ಸಿಲಿಂಡರ್ನ ತೆಗೆದುಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಇಂಥ ಒಂದು ದೃಶ್ಯ ಕಂಡು ಬಂತು. ಎಲ್ಲಿ? ಈ ರಿಪೋರ್ಟ್ ನೋಡಿ. ಗೃಹ ಬಳಕೆ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದರೆ ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ಜನರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನಂದ್ರು ಸರ್? 4 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಇವಾಗ ಬಂದಮೇಲೆ ವೆಯ್ಟ್ ಮಾಡಿ ತೊಗೊಳ್ಬೇಕು. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಬೇಕೇ ಬೇಕಾಗುತ್ತೆ. ಇವಾಗ ಇಲ್ಲ ಅಂದರೆ ಬೇರೆ ಪ್ಯಾರಲಲ್ ಆಪ್ಷನ್ಸ್ ಇಮಿಡಿಯೇಟಾಗಿ ಎಲ್ಲಿಂದನೂ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅವರು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಈಸಿ ಇರುತ್ತೆ. ಒಂದು ಸತಿ ಬುಕ್ಕಿಂಗ್ ಆಗಿದ ತಕ್ಷಣ ಅವ್ರಿಗೆ ನೋಟಿಫಿಕೇಷನ್ ಬರುತ್ತೆ. ಬಂದ ತಕ್ಷಣ ಅಟ್ಲೀಸ್ಟ್ ಇವರು ಕಸ್ಟಮರ್ಗಳಿಗೆ ಇನ್ಫಾರ್ಮ್ ಮಾಡಿ ಇಂತಿಷ್ಟು ಟೈಮಿಗೆ ಬನ್ನಿ ಅಥವಾ ಇಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರೆ ಇಲ್ಲಿ ಕ್ಯೂ ನಿಲ್ಲೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕಸ್ಟಮರು ಪ್ಯಾನಿಕ್ ಆಗಲ್ಲ. ಸೊ ಐ ಥಿಂಕ್ ದಟ್ ಈಸ್ ಬೆಟರ್ ವೇ ಅಂತ ನಾನು ಅಂದ್ಕೊತೀನಿ. ಈಗ ನೀವು ಕ್ಯೂ ನಿಂತಿದ್ದೀರಿ, ನೀವು ಕಾಲ್ ಮಾಡಿದ್ರು ಅವ್ರಿಗೆ ಬರೋ ಮುಂಚೆ, ಅವಾಗ ಏನಾದರೂ ಆ ಹೆಲ್ಪ್ಲೈನ್ ನಂಬರ್ ವರ್ಕ್ ಆಗ್ತಿದೆ ಸರ್? ಅದು ಹೆಲ್ಪ್ಲೈನ್ ನಂಬರ್ ಏನು ವರ್ಕ್ ಆಗಲ್ಲ ಸರ್. ನಿಮಗೆ ಗೊತ್ತಿದೆ, ಇಲ್ಲಿ ಯಾವುದು ಕಮ್ಯುನಿಕೇಷನ್ ಏನು ಪ್ರಾಪರಾಗಿರಲ್ಲ, ಅಪ್ಡೇಟ್ಸ್ ಏನಿರಲ್ಲ. ಇಲ್ಲಿ ಏನಾದ್ರು ಬೇಕು ಅಂದರೆ ನಾವು ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಕಾದು ನಾವು ನಿಂತ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಹೋಗಬೇಕು. ಸರ್, ಈಗ ಯುದ್ಧದಿಂದ ಇಲ್ಲಿ ಈಗ ಯುಗಾದಿಗೂ ಯುದ್ಧ ಎಫೆಕ್ಟ್ ಆಗ್ತಿದೆಯಾ ಹೆಂಗೆ ಸರ್ ಗ್ಯಾಸಿಂದ? ಆಬ್ವಿಯಸ್ಲಿ ಹಾಗೇ ಆಗುತ್ತೆ. ಈಗ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಟ್ ಏನು ಅಂದರೆ ಅಟ್ಲೀಸ್ಟು ಪ್ರಾಪರ್ ಸರ್ವಿಸ್ ಕೊಡಲಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ. ಬೆಳಗ್ಗೆ ಒಂದು 7:30 ಬಂದಿದ್ದೀವಿ. ಬಟ್ ಇಲ್ಲಿ ಇಂಟಿಮೇಷನ್ ಸರಿಯಾಗಿ ಕೊಡೋದಿಲ್ಲ ಅವರು. ನಾವು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ಬುಕ್ ಮಾಡ್ಕೊಂಡು ನಮ್ಗೆ ಮೆಸೇಜ್ ಬಂದಿದೆ. ಆ ಮೆಸೇಜನ್ನು ತೋರಿಸಿ ಕೇಳಿದ್ರು ಸಹ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಂತಾರೆ ಸರ್ ಕೇಳಿದಾಗ ಅವರು? 10 ಡೇಸ್ ಆಗಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಸರ್ವರ್ ಡೌನ್ ಅಂತಾರೆ, ಸರ್ವರ್ ಬಂದಿಲ್ಲ ಅಂತಾರೆ, ಸಿಲಿಂಡರ್ಸ್ ಬಂದಿಲ್ಲ, ಇನ್ನೂ ಸ್ಟಾಕು ಬಂದ ಮೇಲೆ ಕೊಡ್ತೀವಿ ಅಂತಾರೆ, ನಿಮ್ಮದು ಆಗಿದೆ ಕೊಟ್ಟು ಕಳಿಸ್ತೀವಿ ಅಂತಾರೆ. ಯಾರೋ ಡೆಲಿವರಿ ಏಜೆಂಟ್ ಮೈಲಾರಪ್ಪ ಅಂತಿದ್ದಾರೆ, ಅವ್ರ ಕೈ ಕೊಟ್ಟು ಕಳಿಸ್ತೀವಿ ಅಂತಾರೆ. ಬಟ್ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಕನ್ಫರ್ಮ್ ಆಗಿ ಒಂದು ಗೊತ್ತಾಗ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಎಂಥ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ಬೆಳಗ್ಗೆ ಹೊತ್ತೆ ಖಾಲಿ ಸಿಲಿಂಡರ್ನ ತಗೊಂಡೋಗಿ ಏಜೆನ್ಸಿ ಮುಂದೆ ಭರ್ತಿ ಸಿಲಿಂಡರ್ನ ತೆಗೆದುಕೊಳ್ಳೋದಕ್ಕೆ ಕ್ಯೂನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಇಂಥ ಒಂದು ದೃಶ್ಯ ಕಂಡು ಬಂತು. ಎಲ್ಲಿ? ಈ ರಿಪೋರ್ಟ್ ನೋಡಿ. ಗೃಹ ಬಳಕೆಯ ಸಿಲಿಂಡರ್ಗಾಗಿ ಇದೀಗ ವಿದ್ಯಾರಣ್ಯಪುರದಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ. ಏಜೆನ್ಸಿಯ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಲ್ತಾ ಇದ್ದಾರೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಇವರಿಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಇದೆ. ಬಟ್ ವಾಸ್ತವ ಚಿತ್ರಣ ಏನಂದರೆ ಇವರು ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿ ಜನರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಏನಂದ್ರು ಸರ್? 4 ಗಂಟೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಇವಾಗ ಬಂದಮೇಲೆ ವೆಯ್ಟ್ ಮಾಡಿ ತೊಗೊಳ್ಬೇಕು. ನಾಳೆ ಹಬ್ಬ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಅವರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಬೇಕೇ ಬೇಕಾಗುತ್ತೆ. ಇವಾಗ ಇಲ್ಲ ಅಂದರೆ ಬೇರೆ ಪ್ಯಾರಲಲ್ ಆಪ್ಷನ್ಸ್ ಇಮಿಡಿಯೇಟಾಗಿ ಎಲ್ಲಿಂದನೂ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಅವರು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಈಸಿ ಇರುತ್ತೆ. ಒಂದು ಸತಿ ಬುಕ್ಕಿಂಗ್ ಆಗಿದ ತಕ್ಷಣ ಅವ್ರಿಗೆ ನೋಟಿಫಿಕೇಷನ್ ಬರುತ್ತೆ. ಬಂದ ತಕ್ಷಣ ಅಟ್ಲೀಸ್ಟ್ ಇವರು ಕಸ್ಟಮರ್ಗಳಿಗೆ ಇನ್ಫಾರ್ಮ್ ಮಾಡಿ ಇಂತಿಷ್ಟು ಟೈಮಿಗೆ ಬನ್ನಿ ಅಥವಾ ಇಷ್ಟೊತ್ತಿಗೆ ಲೋಡ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರೆ